ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಮುಖ್ಯಾಂಶಗಳು. ಸಿದ್ಧಗಂಗಾ ಮಠಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ. ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಪೂಜೆ ಸಲ್ಲಿಕೆ. ಸಿದ್ಧಗಂಗಾ ಮಠದ ಅಂಗಡದಲ್ಲಿ ಹಬ್ಬದ ವಾತಾವರಣ. ಪಶುಪ್ರಿಯ ಪಶು ಕಷ್ಟ ನಿವಾರಣೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಶ್ರೀ ಯೋಗಿ ದ್ಯಾವಪ್ಪ ತಾತ ದೇವರ ಜಾತ್ರಾ ಮಹೋತ್ಸವ. ಎತ್ತುಗಳ ಪರಿಷೆಗೆ ಬೇಕಾದ ಸ್ಥಳ ನಿಗದಿಗೆ ಕೋಡಿಹಳ್ಳಿ ಚಂದ್ರಶೇಖರ್ ಒತ್ತಾಯ. ಬದುಕಿನುದ್ದಕ್ಕೂ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ದುಡಿದಿದ್ದ ಅವಧೂತ ಹುಸೇನ್ ಶಾ ವಲಿರವರ 62ನೇ ಗಂಧಾಭಿಷೇಕ. ಹುಸೇನ ದಾಸಯ್ಯ ಸ್ವಾಮಿಗೆ ಕರ್ಪೂರದ ದೀಪದಾರತಿ. ಪೌರ್ಣಮಿ ಅಂಗವಾಗಿ ನಂದಿಗಿರಿ ಪ್ರದಕ್ಷಿಣೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಪತ್ನಿ ಪ್ರೀತಿ ಸುಧಾಕರ್, ತಂದೆ ಕೇಶವರೆಡ್ಡಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿ. ವಾರ್ತೆಗಳ ವಿವರ. ರಾಜ್ಯದ ಪವಿತ್ರ ಕ್ಷೇತ್ರ ನಡೆದಾಡುವ ದೇವರು ನೆಲೆಸಿದ್ದ ಸಿದ್ಧಗಂಗಾ ಮಠಕ್ಕೆ ಇಂದು ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಭೇಟಿ ನೀಡಿ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿದರು. ತುಮಕೂರಿನ ಸಿದ್ಧಗಂಗಾ ಮಠದ ಅಂಗಳದಲ್ಲಿ ಇಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಅವ್ರು ಅರ್ಕು ಹಾಕೊಂಡಿರ್ತಾರೆ, ನೀನು ಚೆನ್ನಾಗಿರೋ ಬಟ್ಟೆ ಹಾಕಿರ್ತೀಯ. ಕಾರಣ ಏನಂದ್ರೆ ನಿನ್ನ ತಂದೆ ಬಟ್ಟೆ ಹರಿದಿರುತ್ತೆ, ನಿನ್ನ ಬಟ್ಟೆ ಹರಿದಿರಲ್ಲ ಅಂದ್ರೆ ಅವ್ರ ಶ್ರಮ ಇದೆ ಅಂತ ಮಕ್ಕಳಿಗೆ ತಿಳಿಸ್ತೀವಿ ಸ್ವಾಮಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬುಧವಾರ ಪ್ರಸಿದ್ಧ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ದಾರೆ. ಇಲ್ಲಿರುವ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿದ್ರು. ನಂತರ ಅಲ್ಲಿರುವ ಮಕ್ಕಳನ್ನುದ್ದೇಶಿಸಿ ಮಾತನಾಡಿದರು. ಶಿಕ್ಷಣ ವ್ಯಕ್ತಿತ್ವ ವಿಕಸನ ಮತ್ತು ವ್ಯಕ್ತಿತ್ವ ನಿರ್ಮಾಣದ ಅಡಿಪಾಯವಾಗಿದೆ ಹಾಗೂ ಶಿಕ್ಷಣವು ಸ್ವಾವಲಂಬನೆಗೆ ದಾರಿ ಮಾಡಿಕೊಡಲಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಪ್ರಾಯಪಟ್ಟರು. ಈ ವೇಳೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ, ಸಚಿವರಾದ ಎಂಬಿ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಉಪಸ್ಥಿತರಿದ್ದರು. ಸಿದ್ಧಗಂಗಾ ಮಠಕ್ಕೆ ಬಂದಂತಹ ಭಕ್ತರಿಗೆ ದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಭದ್ರತಾ ದೃಷ್ಟಿಯಿಂದ 3 ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ, 8 ಡಿವೈಎಸ್ಪಿ, 29 ಸಿಪಿಐ, 29 ಪಿಎಸ್ಐ, 114 ಎಎಸ್ಐ, 1181 ಕಾನ್ಸ್ಟೇಬಲ್, 81 ಮಹಿಳಾ ಪೊಲೀಸ್ ಸಿಬ್ಬಂದಿ, 4 ಡಿಎಆರ್ ತುಕಡಿಯನ್ನ ನಿಯೋಜನೆ ಮಾಡಲಾಗಿತ್ತು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ನಮ್ಮ ಪೂರ್ವಜರು ಸಾಕಿ ಬೆಳೆಸಿದ ವಿವಿಧ ತಳಿಯ ಎತ್ತುಗಳ ತಳಿಗಳು ಬರಬರುತ್ತಾ ನಶಿಸಿ ಹೋಗುತ್ತಿವೆ. ಅದನ್ನು ಉಳಿಸಿ ಬೆಳೆಸಲು ಇಂತಹ ಪರಿಷೆ ಜಾತ್ರೆಗಳು ಅವಶ್ಯಕವಾಗಿದೆ. 16 ವರ್ಷಗಳಿಂದ ದ್ಯಾವಪ್ಪ ತಾತನವರ ಎತ್ತುಗಳ ಜಾತ್ರೆ ನಡೆದುಕೊಂಡು ಬರುತ್ತಿರುವ ಈ ಸ್ಥಳವನ್ನ ಶಾಶ್ವತವಾಗಿ ಎತ್ತುಗಳ ಪರಿಷೆಗೆ ಅಂತ ಮೀಸಲಿಡುವ ಕೆಲಸವನ್ನ ದಂಡಾಧಿಕಾರಿಗಳು ಮಾಡಬೇಕು. ಸರ್ಕಾರ ಮಟ್ಟದಲ್ಲಿ ಏನಾದರೂ ವಿಲೆ ಕೆಲಸವಿದ್ರೆ ನಾವು ಮಾತನಾಡುವುದಾಗಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ ತಹಸೀಲ್ದಾರ್ಗೆ ಒತ್ತಡ ಹಾಕಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅಬ್ಲೂಡು ಪಂಚಾಯಿತಿ ಕೋಟಹಳ್ಳಿ ವಾಸಿ ಪಕ್ಕದ ದೇವಪ್ಪನಗುಡಿ ಎಂದೇ ಪ್ರಚಲಿತ ಹೊಂದಿರುವ ದ್ಯಾವಪ್ಪ ತಾತ ದೇವಾಲಯದ ಗರ್ಭಗುಡಿಯ ಸಮಾಧಿಯಲ್ಲಿ ಬಂದಿಯಾಗಿರುವ ಯೋಗಿ ದ್ಯಾವಪ್ಪ ತಾತ 100 ವರ್ಷಗಳ ಹಿಂದೆ ಒಬ್ಬ ಪಶುಪ್ರಿಯ. ಪಶು ಕಷ್ಟ ನಿವಾರಣೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ದನ ಕರುಗಳ ರಕ್ಷಣೆಗೆ ನಿಂತು ತನ್ನ ಜೀವ ಕಳೆದುಕೊಂಡ ದ್ಯಾವಪ್ಪ ಈಗಲೂ ಯೋಗಿಯಾಗಿ ಜೀವ ದನಗಳ ರಕ್ಷಕನಾಗಿ ನಮ್ಮೆಲ್ಲರನ್ನ ಕಾಪಾಡುತ್ತಿದ್ದಾನೆಂಬ ಗಾಢವಾದ ನಂಬಿಕೆ ಜನಮಾನಸದಲ್ಲಿ ಉಳಿದುಕೊಂಡಿದ್ದಾರೆ. ಶ್ರೀ ಯೋಗಿ ದ್ಯಾವಪ್ಪ ತಾತನವರ ಹೆಸರಿನಲ್ಲಿ ಪ್ರತಿ ವರ್ಷ ಶ್ರೀರಾಮ ನವಮಿಗೆ 1 ವಾರಗಳ ಕಾಲ ಅವರ ಹೆಸರಿನಲ್ಲಿ ಆರಾಧನೆ ಎತ್ತುಗಳ ಪರಿಷೆ ನಡೆಯುತ್ತದೆ. ಅದರಂತೆ ಈ ತಿಂಗಳ 27ರಿಂದ ಪ್ರಾರಂಭವಾದ ದ್ಯಾವಪ್ಪ ತಾತ ಜಾತ್ರಾ ಮಹೋತ್ಸವದ ಎತ್ತುಗಳ ಪರಿಷೆಯಿಂದ ಎತ್ತುಗಳ ಮೆರವಣಿಗೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ ಹಾಗೂ ತಹಸೀಲ್ದಾರ್ ಗಗನ ಸಿಂಧು ಚಾಲನೆ ನೀಡಿದ್ರು. ಈ ವೇಳೆ ಮಾತನಾಡಿದ ಕೋಡಿಹಳ್ಳಿ ಚಂದ್ರಶೇಖರ್, ಯೋಗಿ ದ್ಯಾವಪ್ಪ ತಾತನವರ ಕನಸಿನಂತೆ ಎಲ್ಲ ಸಂಪ್ರದಾಯಗಳು ನಿರಂತರವಾಗಿ ನಡೆಯಲಿ, ಎತ್ತುಗಳ ಪರಿಷೆ ಇನ್ನಷ್ಟು ಅಭಿವೃದ್ಧಿಯಾಗಲಿ. ಎತ್ತುಗಳ ಪರಿಷೆಗೆ ನಿಗದಿಯಾಗಿರುವ ಈ ಸ್ಥಳವನ್ನ ದಂಡಾಧಿಕಾರಿಗಳು ಎತ್ತುಗಳ ಸಂತೆ ಅಥವಾ ಪರಿಷೆಗೆ ಶಾಶ್ವತವಾಗಿ ಮೀಸಲಿರಿಸಿ ದಾಖಲೆ ಮಾಡಿಕೊಡ್ಲಿ. ಈ ಭಾಗದ ಸಾವಿರಾರು ರೈತರ ಕನಸು ನೆರವೇರಲಿ. ತಾತಪ್ಪನವರ ಮೇಲೆ ಇಟ್ಟಿರುವ ನಂಬಿಕೆಗೆ ಯಾವುದೇ ಚ್ಯುತಿ ಬಾರದಂತೆ ನಡೆದುಕೊಳ್ಳೋಣ ಎಂದರು. ಕಂದಾಯ ಮಂತ್ರಿಗೂ ಏನ್ ಹೇಳ್ಬೇಕು ಅದನ್ನ ನಾನು ಕೂಡ ಹೇಳ್ತೇನೆ. ಇದನ್ನ ಎಲ್ಲರೂ ಸೇರಿ ಜೋಪಾನ ಮಾಡೋಣ.
ಇದೇ ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ ಈ ಕಾರ್ಯಕ್ರಮ ಮುಂದುವರಿಲಿ. ಮಾನ್ಯ ತಹಶೀಲ್ದಾರ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ಇದನ್ನ ಅವ್ರ ಜವಾಬ್ದಾರಿಯನ್ನ ಅವರು ಕಾದಿರಿಸುವಂತ ಕೆಲಸವನ್ನ ಮಾಡಬೇಕಂತ ಅವ್ರಿಗೆ ಮನವಿ ಮಾಡ್ತಾ ತಹಸೀಲ್ದಾರ್ ಗಗನ ಸಿಂಧೂರ್ ಅವರು ಮಾತನಾಡಿ, ಈ ರಸ್ತೆಯಲ್ಲಿ ಹೋಗಿ ಬರುವಾಗ ದ್ಯಾವಪ್ಪ ತಾತ ದೇವಾಲಯದ ಮಹಿಮೆಯನ್ನ ಕೆಲವರಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ಅವರು ಸತ್ತು ಸ್ವರ್ಗದಲ್ಲಿದ್ರು ಅವರ ಸಮಾಧಿ ಮೇಲೆ ಉಪ್ಪು ಸಾಂಬ್ರಾಣಿ ಇಟ್ಟು ಅದನ್ನು ತಮ್ಮ ದನ ಕರುಗಳಿಗೆ ಉಣಬಡಿಸಿದ್ರೆ ಎಲ್ಲ ರೋಗ ರುಜಿನಗಳು ವಾಸಿಯಾಗುತ್ತವೆ ಎಂಬುದನ್ನು ಕೇಳಿ ತಿಳಿದಿದ್ದೇನೆ. ಅವರ ಹೆಸರಲ್ಲಿ ನಡೆಯುತ್ತಿರುವ ಎತ್ತುಗಳ ಪರಿಷೆ ನೂರಾರು ಸಂಖ್ಯೆಯಿಂದ 1000ಕ್ಕೆ ಏರಲಿ. ಎತ್ತುಗಳ ಪರಿಷೆಗೆ ಬೇಕಾಗಿರುವ ಈ ಸ್ಥಳ ಜಮೀನು ಮೀಸಲಿಡಲು ಪ್ರಯತ್ನ ಮಾಡುತ್ತೇನೆ ಎಂದರು. ಜಾತ್ರೆ ಏನಿದೆ 5 ದಿವಸದ ಕಾಲದಿಂದ ನಡೀತಾ ಬಂದಿದೆ. ಇವತ್ತು ಆಕ್ಚುಲಿ ಮಾಹಿತಿ ಬಂತು ನಂಗೆ, ಇವತ್ತು ಈ ತರ ಎತ್ತುಗಳದು ಜಾತ್ರೆ ನಡೀತಿದೆ, ಬರ್ಬೇಕು ಮೇಡಮ್ ನೀವು ಅಂತ ಹೇಳಿದಾಗ ಈ ದಾರಿಯಲ್ಲಿ ನಾನು ಬಸೆಟ್ರಳ್ಳಿ ಮತ್ತೆ ಸಾದ್ಲಿಗೆ ಹೋಗ್ಬೇಕಾದಾಗ ದ್ಯಾವಪ್ಪನ ಗುಡಿ ಯಾವಾಗ್ಲೂ ನೋಡ್ತೀನಿ. ಯಾವಾಗ್ಲೂ ಎತ್ತುಗಳು ದ್ಯಾವಪ್ಪನ ಗುಡಿ ಹತ್ರ ಇರುತ್ತೆ. ನಾನು ಅದೇ ಕೇಳಿದೆ, ಏನಪ್ಪ ಇದ್ದದ ಇತಿಹಾಸ, ಏನ್ ಯಾವಾಗ್ಲೂ ಎತ್ತುಗಳು ಮತ್ತೆ ಹಸುಗಳಿಗೆ ಇಲ್ಲಿ ಪೂಜೆ ಮಾಡ್ತಾರಂದ್ರೆ, ಇಲ್ಲ ಅಲ್ಲಿ ಪೂಜೆ ಮಾಡಿ ಉಪ್ಪಲ್ಲಿ ಏನಾದ್ರು ಪೂಜೆ ಮಾಡ್ಕೊಂಡು ಕೊಟ್ರೆ ಎಲ್ಲ ವಾಸಿ ಆಗುತ್ತೆ ಅಂದ್ರು. ನಾನು ಅದನ್ನ ಸುಮ್ನೆ ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿರೋ 2-3 ರೈತರನ್ನ ನಾನೇ 2 ಸಲ ದೇವಸ್ಥಾನಕ್ಕೆ ಹೋದಾಗ ಕೇಳಿದಾಗ ನಿಜವಾಗ್ಲೂ ಆಗಿದೆ ಅಂತ ಕೇಳಿದೆ. ಎತ್ತುಗಳ ಪರಿಷೆಯಿಂದ ಎತ್ತುಗಳ ಮೆರವಣಿಗೆಗೆ ಹೊರಡುವ ವೇಳೆಗೆ ತಾತನವರ ತವರು ಕೋಟಹಳ್ಳಿಯಿಂದ ತಂಬಿಟ್ಟು ದೀಪ ಹಾಗೂ ಪಾನಕ ಗಡಿಗಳ ಮೆರವಣಿಗೆಗೆ ಬಂದು ಚಿಕ್ಕತೇಕಹಳ್ಳಿ ಗ್ರಾಮದ ಕಲಾವಿದರಿಂದ ಕೋಲಾಟ ಪ್ರದರ್ಶನ ಜಾತ್ರೆಗೆ ಮತ್ತಷ್ಟು ಮೆರುಗು ನೀಡಿತು. ಎತ್ತುಗಳ ಮೆರವಣಿಗೆ ನಂತರ ಪರಿಷೆಯಲ್ಲಿ ಭಾಗವಹಿಸಿದ್ದ ಎಲ್ಲ ಎತ್ತುಗಳ ಮಾಲೀಕರಿಗೆ ದೇವಾಲಯದಿಂದ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್, ಅಬ್ಲೋಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೈರೇಗೌಡ, ತಾತನ ವಂಶಿಕರಾದ ದ್ಯಾವ ಕೃಷ್ಣಪ್ಪ, ಕೆಎಂ ದೇವರಾಜ್, ಲಾಯರ್ ನಾಗರಾಜ್, ಚಿಕ್ಕತೇಕಹಳ್ಳಿ ಮಂಜುನಾಥ್ ಇತರರು ಭಾಗವಹಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಅವಧೂತ ಹುಸೇನ್ ಶಾ ವಲಿರವರ 62ನೇ ಗಂಧಾಭಿಷೇಕ ಮಂಗಳವಾರ ಕರಗ ಸಮಿತಿಯವರ ಮತ್ತು ಪೆನುಗೊಂಡದ ಫಕೀರರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ವಿಶೇಷವಾಗಿ ಈ ಬಾರಿ ಕರಗ ಸಮಿತಿಯವರು ಹುಸೇನ್ ಶಾ ವಲಿರವರ ಸಮಾಧಿಗೆ ಕರ್ಪೂರದ ದೀಪದಾರತಿ ಬೆಳಗಿಸಿದ್ರು. ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಯಿತು. ಬಾಗೇಪಲ್ಲಿ ಪಟ್ಟಣದಲ್ಲಿ ಜವಳಿ ವ್ಯಾಪಾರಿಯಾಗಿದ್ದ ಹುಸೇನು ದಾಸಯ್ಯ ಸ್ವಾಮಿರವರು ತಮ್ಮ ಇಹಪರವನ್ನ ತ್ಯಜಿಸಿ ಸೂಫಿ ಮತ್ತು ಅಚಲ ಪರಂಪರೆಯ ಸಂಪೂರ್ಣತ್ವವನ್ನು ಮೈಗೂಡಿಸಿಕೊಂಡಿದ್ದಾರೆ. ಬದುಕಿನ ಉದ್ದಕ್ಕೂ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ದುಡಿದಿದ್ದಾರೆ. ಮುಸಲ್ಮಾನರಾದ ಹುಸೇನ್ ಶಾ ವಲಿ ಮತ್ತು ಪರಿಶಿಷ್ಟ ಪಂಗಡದ ಆದಿನಾರಾಯಣ ಸ್ವಾಮಿಗಳ ಗುರು ಶಿಷ್ಯರ ಪರಂಪರೆಗೆ ಈ ನೆಲದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರ ನಡುವೆ ಸೌಹಾರ್ದತೆಯ ಹೆಚ್ಚು ಗುರುತುಗಳು ಮೂಡಿಸಿದೆ. ಪಟ್ಟಣದ ಹಜರತ್ ಸೈಯದನ ಶೇಖ್ ಹುಸೇನ್ ಶಾ ಖಾದ್ರಿ ಊರು ಸಂಘವಾಗಿ ನಿವೃತ್ತ ಶಿಕ್ಷಕ ಇಲಾಯಿ ಬಕ್ಷ್ ಪುರಸಭಾ ಅಧಿಕಾರಿ ಅತಾವುಲ್ಲಾ ಸುಬಾನ್ ಮನೆಗಳಿಗೆ ಪೆನುಗೊಂಡ ಫಕೀರರು ಡೇರಾ ಹೊಡೆಯುತ್ತಾ ಹುಸೇನ್ ಬಾಬಾರವರ ಭಕ್ತಿ ಗೀತೆಗಳನ್ನ ಹಾಡಿದ್ರು. ರಾತ್ರಿ ದರ್ಗಾದಲ್ಲಿ ಪಟ್ಟಣದ ಡಾಕ್ಟರ್ ಕೆಎಂ ನಯಾಜ್ ಅಹಮದ್ ಮನೆಯಿಂದ ತಂದ ಗಂಧಕ್ಕೆ ಇಸ್ಮಾಯಿಲ್ ಖಾದ್ರಿ ಆಸಿಫ್ ರವರು ಪ್ರಾರ್ಥನೆ ಮಾಡಿದ್ರು. ಗ್ರಾಮ ದೇವತೆ ಗಂಗಮ್ಮ ಕರಗ ಸಮಿತಿಯ ಪದಾಧಿಕಾರಿಗಳು ದರ್ಗಾಗೆ ಆಗಮಿಸಿ ಗಂಧದ ಪೂಜೆಯಲ್ಲಿ ಭಾಗಿಯಾಗಿದ್ರು. ಗಂಗಮ್ಮ ಗುಡಿಯ ಅರ್ಚಕ ಹುಸೇನ್ ಶಾ ವಲಿರವರ ಗದ್ದುಗೆಗೆ ಹೂವು, ಹಣ್ಣು, ಗಂಧ ಇರಿಸಿ ಕರ್ಪೂರದ ದೀಪದಾರತಿ ಬೆಳಗಿಸಿದ್ರು. ನೆರೆದ ಭಕ್ತರು ಹುಸೇನ್ ಶಾ ವಲಿರವರ ಪಾದಕ್ಕೆ ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಕೂಗಿದ್ರು. ಪಟ್ಟಣದ ಅಬ್ದುಲ್ ಸಮದ್ ಸಾಬ್, ಬಾಷಾ ಸಾಬ್ ರವರ ಮನೆಗಳಿಂದ ಮಂಗಳವಾರ ರಾತ್ರಿ ಕುಂಬಾರಪೇಟೆ ಡಿವಿಜಿ ಮುಖ್ಯ ರಸ್ತೆ ಆಂಜನೇಯ ಸ್ವಾಮಿ ದೇವಾಲಯದ ಪಕ್ಕದಲ್ಲಿನ ಪೀರುಗಳ ಚಾವಡಿ ಗಂಗಮ್ಮಗುಡಿ ರಸ್ತೆ ಮೂಲಕದ ಗಂಧದ ಮೆರವಣಿಗೆ ಮಾಡಲಾಯಿತು. ನಂತರ ದರ್ಗಾದ ಮುಂದೆ ಪೆನುಗೊಂಡದ ಫಕೀರರು ಡೇರಾ ಹೊಡೆಯುತ್ತಾ ಹರಿತವಾದ ಸೂಜಿಗಳನ್ನ ಕಣ್ಣು, ತಲೆ, ಕತ್ತು ಭಾಗಗಳಿಗೆ ಚುಚ್ಚಿಕೊಂಡು ತಮ್ಮ ಭಕ್ತಿಗಳನ್ನ ಪ್ರದರ್ಶಿಸಿದ್ರು. ದರ್ಗಾದ ಮುಖ್ಯ ದ್ವಾರದಿಂದ ದರ್ಗಾದವರೆಗೆ
ಒಳ ಹೊರಗಡೆಯಲ್ಲಿ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಅಲಂಕಾರ ಮತ್ತು ಹೂವುಗಳಿಂದ ಸಿಂಗರಿಸಲಾಗಿತ್ತು. ಈ ವೇಳೆ ಕರಗ ಸಮಿತಿಯ ಎಜಿ ಸುಧಾಕರ್, ಬಿಆರ್ ನರಸಿಂಹನಾಯ್ಡು, ಮರಿಯಪ್ಪ, ಅಶ್ವತ್ಥಪ್ಪ, ಗಡ್ಡಂ ನರಸಪ್ಪ, ಬಿಎಸ್ ನಾರಾಯಣಸ್ವಾಮಿ, ಆದಿಮೂರ್ತಿ, ಸುಬ್ರಹ್ಮಣಿ, ಮಂಜುನಾಥ್, ವೆಂಕಟೇಶ್, ಮಹಮ್ಮದ್ ಜಾಕೀರ್ ಮತ್ತಿತರರು ಇದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಾಯಕತ್ವದಲ್ಲಿ ತಮಿಳುನಾಡಿನ ತಿರುವಣ್ಣಾಮಲೈ ಮಾದರಿಯಲ್ಲಿ ನಂದಿಗಿರಿ ಪ್ರದಕ್ಷಿಣೆ ಇಂದು ನಡೆಯಿತು. ಭೋಗ ನಂದೀಶ್ವರನಿಗೆ ಪ್ರೀತಿ ಸುಧಾಕರ್ ಮತ್ತು ಸುಧಾಕರ್ ತಂದೆ ಕೇಶವರೆಡ್ಡಿ ಅವರ ಕುಟುಂಬದವರು ಪೌರ್ಣಮಿ ವಿಶೇಷ ಪೂಜೆ ಸಲ್ಲಿಸಿ ಎರಡನೇ ಗಿರಿ ಪ್ರದಕ್ಷಿಣೆ ಆರಂಭಿಸಿದ್ರು. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಗಿರಿ ಪ್ರದಕ್ಷಿಣೆ ನಡೆಸಿದ್ರು. ಇಂದು ಪೌರ್ಣಮಿ ಅಂಗವಾಗಿ ತಮಿಳುನಾಡಿನ ತಿರುವಣ್ಣಾಮಲೈ ಮಾದರಿಯಲ್ಲಿ ನಂದಿಗಿರಿ ಪ್ರದಕ್ಷಿಣೆ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಕೆ ಸುಧಾಕರ್ ಧರ್ಮಪತ್ನಿ ಪ್ರೀತಿ ಸುಧಾಕರ್ ಮತ್ತು ಅವರ ತಂದೆ ಕೇಶವರೆಡ್ಡಿ ಹಾಗೂ ಅವರ ಕುಟುಂಬದಿಂದ ಭೋಗ ನಂದೀಶ್ವರ ದರ್ಶನ ಪಡೆದು ಪ್ರದಕ್ಷಿಣೆ ಪ್ರಾರಂಭಿಸಿದ್ರು. ಪ್ರತಿ ಪೌರ್ಣಮಿಗೆ ಗಿರಿ ಪ್ರದಕ್ಷಿಣೆ ನಡೆಸುವ ತೀರ್ಮಾನ ಮಾಡಿರುವ ಡಾಕ್ಟರ್ ಕೆ ಸುಧಾಕರ್ ನಾಯಕತ್ವದಲ್ಲಿ ಇದು ಎರಡನೇ ತಿಂಗಳ ಪ್ರದಕ್ಷಿಣೆಯಾಗಿದ್ದು, ಇಂದು ಸುಧಾಕರ್ ಬದಲಿಗೆ ಅವರ ಧರ್ಮಪತ್ನಿ ಮತ್ತು ಅವರ ತಂದೆ ಭಾಗವಹಿಸಿದ್ರು. ಇದು ಅರುಣಾಚಲ ದರ್ಶನಕ್ಕೋಸ್ಕರ ಇದು ಜನರೆಲ್ಲ ಇದು ತಮಿಳುನಾಡು ಕಡೆ ಹೋಗ್ತಿದ್ರು. ಆದರೆ ನಮ್ಮ ನಂದಿ ಗ್ರಾಮದಲ್ಲೇ ಅರುಣಾಚಲ ಇರೋದ್ರಿಂದ ಇದೊಂದು 3 ತಿಂಗಳ ಹಿಂದೆನೇ ಇದು ಶುರು ಮಾಡಿದ್ದು. ಎರಡನೇ ಬಾರಿ ಪ್ರಾಣ ಇದ್ದಿದ್ದರಿಂದ ಮಾಡ್ಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಇದು 3ನೇ ತಿಂಗಳು, ಆದರೆ 2ನೇ ಬಾರಿ ಮಾಡ್ತಾ ಇದ್ದೀವಿ. ಅವರು ಸೆಷನ್ಸ್ ಇರೋ ಕಾರಣ ಬರದೇ ನಾನು ಬಂದಿದ್ದೀನಿ. ಒಳ್ಳೇದಾಗ್ಲಿ, ಜನಕ್ಕೆ ಒಳ್ಳೇದಾಗ್ಲಿ, ಏನ್ ಸಿಕ್ಕುತ್ತೆ ಭಕ್ತಿ ಸಿಕ್ಕುತ್ತೆ, ಒಳ್ಳೆ ಬೆಳೆ ಬೆಳೆಗಳು ಆಗ್ತೈತೆ, ರೈತರಿಗೂ ಅನುಕೂಲ ಆಗ್ತೈತೆ. ಮಳೆ ಬರ್ಲಿ, ಕೆರೆಗಳೆಲ್ಲ ತುಂಬಿದೆ, ಅದಕ್ಕೋಸ್ಕರ ಸಂತೋಷವಾಗಿರ್ಲಿ ವರ್ಷ ಎಲ್ಲಾನು. ಅಲ್ವೇನ್ರಿ? ವರ್ಷ ಪೂರ್ತಿ ಚೆನ್ನಾಗಿರ್ಬೇಕು, ಜನ ಚೆನ್ನಾಗಿರ್ಬೇಕು, ಜನ ಚೆನ್ನಾಗಿದ್ರೆ ಚೆನ್ನಾಗಿರೋದು. ಏನು ಬೇಡ್ಕೊಳ್ಳಲ್ಲ, ಏನ್ ಒಳ್ಳೇದ್ ಮಾಡ್ಲಿ ಅಷ್ಟೇ ಅನ್ನೋದು ನಾನು. ಸಂಜೆ 4 ಗಂಟೆಗೆ ಪ್ರದಕ್ಷಿಣೆ ಪ್ರಾರಂಭಿಸಿ 2 ಗಂಟೆಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಗಿರಿ ಪ್ರದಕ್ಷಿಣೆ ಮುಕ್ತಾಯಗೊಳಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಒಂದೆಡೆ ಸತ್ತವರಿಗೆ ಸರಿಯಾದ ಅಂತ್ಯಕ್ರಿಯೆ ಮಾಡಲು ಜಾಗವಿಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದರೆ ಮತ್ತೊಂದೆಡೆ ಅದೇ ಗ್ರಾಮದ ಪ್ರಭಾವಿ ವ್ಯಕ್ತಿಯೊಬ್ಬರು ಸ್ಮಶಾನದ ಜಾಗವನ್ನೇ ನುಂಗಿ ನೀರು ಕುಡಿದಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಅದು ಕೂಡ ಸರ್ಕಾರಿ ಅಧಿಕಾರಿಯಾಗಿದ್ದುಕೊಂಡು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮನೆ ಈಜುಕೊಳ ಕಟ್ಟಿಕೊಂಡಿದ್ದಾರೆ ಎನ್ನಲಾಗಿದೆ. ಹಾಗಾದ್ರೆ ಎಲ್ಲಿ ನಡೆದಿದೆ ಈ ಘಟನೆ? ಏನಿದು ಒತ್ತುವರಿ ಕತೆ? ನೋಡಿ ಈ ವರದಿ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಉಲ್ಕೂರು ಗ್ರಾಮದ ಸರ್ವೆ ಸಂಖ್ಯೆ 11ರಲ್ಲಿ ಇರುವ ಸುಮಾರು 1 ಎಕರೆ 34 ಗುಂಟೆ ಸ್ಮಶಾನ ಜಾಗ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಗ್ರಾಮದ ನಿವಾಸಿ ಹಾಗೂ ಪಿಡಿಒ ಸಂಘದ ಜಿಲ್ಲಾಧ್ಯಕ್ಷರಾಗಿರುವ ಮಹೇಶ್ ಕುಮಾರ್ ಎಂಬುವರು ಈ ಸರ್ಕಾರಿ ಜಮೀನಿಗೆ ಅಕ್ರಮವಾಗಿ ದಾಖಲೆ ಸೃಷ್ಟಿಸಿ ಕಬಳಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಗ್ರಾಮಸ್ಥರ ಆರೋಪದ ಪ್ರಕಾರ ಮಹೇಶ್ ಕುಮಾರ್ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಈ ಸ್ಮಶಾನ ಜಾಗದಲ್ಲಿ ಐಷಾರಾಮಿ ಮನೆ ಮತ್ತು ಈಜುಕೊಳವನ್ನ ನಿರ್ಮಿಸಿಕೊಂಡಿದ್ದಾರೆ. ಈ ಬಗ್ಗೆ ಈಗಾಗಲೇ ತಹಸೀಲ್ದಾರ್ಗೆ ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಅರ್ಜುನ್ ಬಾಬು ನೇತೃತ್ವದಲ್ಲಿ ತಂಡವು ಈಗ ಎಡಿಸಿ ಎಸ್ಎಂ ಮಂಗಳ ಅವರಿಗೆ ಮನವಿ ಸಲ್ಲಿಸಿ ಜಾಗ ತೆರವುಗೊಳಿಸುವಂತೆ ಒತ್ತಾಯಿಸಿದೆ. ನಿವಾಸಿ ಈ ಥರ ಅವರು ಅಧಿಕಾರ ಇರೋದ್ರಿಂದ ಅವರು ತಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಅವ್ರ ತಂದೆ ರಿಟೈರ್ಡ್ ಪೋಸ್ಟ್ ಮ್ಯಾನ್ ಆಗಿದ್ದರು. ಅವರು ಈಗ ಕೋಲಾರ ಜಿಲ್ಲಾ PDO ಸಂಘದ ಅಧ್ಯಕ್ಷರು ಆಗಿದ್ದಾರೆ. ಅವ್ರ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅವ್ರು ಏನು ಬೇಕಾದರೂ ಮಾಡ್ಬೋದು ಅಂತ ನಮ್ಗೆ ಊರಿಗೆ ಮಶಾಣ ಇಲ್ಲ, ಎಲ್ಲ ಅವ್ರವ್ರ ಸ್ವಂತ ಜಮೀನುಗಳಲ್ಲಿ ಮಣ್ಣು ಮಾಡ್ತಾ ಇದ್ದಾರೆ. ಜಮೀನು ಇಲ್ಲದೇ ಇರೋಂಥವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಯಾರು ಮಣ್ಣು ಮಾಡೋಕ್ಕೆ ಹೋದರೂ ಅಲ್ಲಿ ಬಿಡ್ತಾ ಇಲ್ಲ. ಅದರಿಂದ ನಾವು ವಿಧಿ ಇಲ್ಲದೆ ಹೈಕೋರ್ಟ್ಗೆ ಹೋಗಬೇಕಾಯಿತು, ಆರ್ಡ್ರ್ ಮಾಡಿಸ್ಕೊಂಡು ಬಂದಿದ್ದೀವಿ. ಇನ್ನಾದರೂ ನಿಮ್ಮ ಮುಖಾಂತರ ಆದರೂ ನಮಗೆ ಜಾಗ ನಮ್ಗೆ ಬಿಟ್ಕೊಡ್ಲಿ ಊರಿಗೆ ಅಂತ ಮನವಿ ಮಾಡ್ತಾಯಿದ್ದೀವಿ. ಹುಲ್ಕೂರು ಗ್ರಾಮದ ಸರ್ವೆ ಸಂಖ್ಯೆ 11ರಲ್ಲಿರುವ 1 ಎಕರೆ 34 ಗುಂಟೆ ಸ್ಮಶಾನ ಜಾಗವನ್ನ PDO ಸಂಘದ ಜಿಲ್ಲಾಧ್ಯಕ್ಷ ಮಹೇಶ್ ಕುಮಾರ್ ಅಕ್ರಮವಾಗಿ ದಾಖಲೆ ಸೃಷ್ಟಿಸಿ ಒತ್ತುವರಿ ಮಾಡಿದ್ದಾರೆ. ಅಲ್ಲಿ ಮನೆ ಮತ್ತು ಸ್ವಿಮ್ಮಿಂಗ್ ಪೂಲ್ ಕಟ್ಟಿಕೊಂಡಿದ್ದಾರೆ. ಊರಿನಲ್ಲಿ ಈಗಿರುವ ಸ್ಮಶಾನ ಭರ್ತಿಯಾಗಿದೆ. ಹೊಸದಾಗಿ ಅಂತ್ಯಕ್ರಿಯೆ ಮಾಡಲು ಜಾಗವಿಲ್ಲದೆ ಜನರು ತಮ್ಮ ಸ್ವಂತ ಜಮೀನಿನಲ್ಲಿ ಹೆಣ ಹೂಳುವ ಪರಿಸ್ಥಿತಿ ಬಂದಿದೆ. ಸರ್ಕಾರಿ ಜಾಗವನ್ನು ಕೂಡಲೇ ಬಿಡಿಸಿಕೊಡಬೇಕು ಅಂತ ಜಿಲ್ಲಾಡಳಿತವನ್ನ ಒತ್ತಾಯಿಸುತ್ತೇವೆ. ಒಟ್ಟಿನಲ್ಲಿ ಬದುಕಿದ್ದಾಗ ನೆಮ್ಮದಿಯಾಗಿ ಇರಲು ಜಾಗವಿಲ್ಲದಿದ್ರೂ ಸತ್ತ ಮೇಲಾದರೂ ಸರಿಯಾದ ಜಾಗ ಸಿಗಲಿ ಎಂಬುದು ಗ್ರಾಮಸ್ಥರ ಆಶಯ. ಈ ಗಂಭೀರ ಆರೋಪದ ಬಗ್ಗೆ ಜಿಲ್ಲಾಡಳಿತ ಯಾವ ರೀತಿ ತನಿಖೆ ನಡೆಸಿ ಸರ್ಕಾರಿ ಜಮೀನನ್ನ ವಶಕ್ಕೆ ಪಡೆಯುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಖಾಸಗಿ ಬಸ್ ಚಾಲಕ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಬಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ವಾಹನ ಸವಾರನ ತಲೆ ಮೇಲೆ ಬಸ್ ಹರಿದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬುಧವಾರ ಬೆಳಗ್ಗೆ ಚಿಂತಾಮಣಿ ನಗರದಲ್ಲಿ ನಡೆದಿದೆ. ಖಾಸಗಿ ಬಸ್ ಹರಿದು ಸ್ಥಳದಲ್ಲೇ ಮೃತಪಟ್ಟಿರುವ ವ್ಯಕ್ತಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ರವರ ಜೀಪ್ ಚಾಲಕ 45 ವರ್ಷದ ಶ್ರೀನಿವಾಸ್ ಆಗಿದ್ದು, ಶ್ರೀನಿವಾಸ್ ರವರು ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡು ಮಾಜಿ ಸೈನಿಕರಾಗಿದ್ದಾರೆ. ಮೃತ ಶ್ರೀನಿವಾಸ್ ಬುಧವಾರ ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರ್ತವ್ಯಕ್ಕೆ ಹಾಜರಾಗ್ತಿದ್ದ ವೇಳೆ ಶಿಡ್ಲಘಟ್ಟ ರಸ್ತೆಯ ಚಮ್ಮನೂರು ಜ್ಯುವೆಲರ್ಸ್ ಮುಂಭಾಗದ ಬಜಾಜ್ ಶೋರೂಮ್ ಬಳಿ ಚಾಲಕನ ಅತಿವೇಗ ಹಾಗೂ ಅಜಾಗರೂಕತೆಯಿಂದ ಬಂದ ಖಾಸಗಿ ಬಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಶ್ರೀನಿವಾಸ್ ಬಸ್ ಕೆಳಗೆ ಬಿದ್ದು ತಲೆ ಮೇಲೆ ಬಸ್ ಹರಿದ ಪರಿಣಾಮ ಸ್ಥಳದಲ್ಲೇ ಶ್ರೀನಿವಾಸ್ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಘಟನಾ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಎಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಮುರಳೀಧರ್ ಹಾಗೂ ಚಿಂತಾಮಣಿ ನಗರ ಮತ್ತು ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಬಸ್ ಅನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮನೆಗಳನ್ನೇ ಗುರಿಯಾಗಿಸಿಕೊಂಡು ಕಳವು ಮಾಡುತ್ತಿದ್ದ 3 ಖತರ್ನಾಕ್ ಕಳ್ಳರಿಗೆ ಕೆಜಿಎಫ್ ಜಿಲ್ಲಾ ಪೊಲೀಸರು ಸರಿಯಾದ ಪಾಠ ಕಲಿಸಿದ್ದಾರೆ.
ಬಂಗಾರಪೇಟೆಯ ವಿವೇಕಾನಂದ ನಗರದ ಮನೆಯೊಂದರಲ್ಲಿ ನಡೆದಿದ್ದ ಕಳವು ಪ್ರಕರಣವನ್ನ ಕೇವಲ ಕೆಲವೇ ದಿನಗಳಲ್ಲಿ ಭೇದಿಸಿರುವ ಪೊಲೀಸರು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಹೌದು, ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ವಿವೇಕಾನಂದ ನಗರದ ಗೋವಿಂದಪ್ಪ ಎಂಬುವರ ಮನೆಯಲ್ಲಿ ಇತ್ತೀಚೆಗೆ ಕಳ್ಳರು ಕೈಚಳಕ ತೋರಿದ್ರು. ಮನೆಯಲ್ಲಿದ್ದ ಸುಮಾರು 45.5 ಗ್ರಾಂ ಚಿನ್ನ, 1100 ಗ್ರಾಂ ಬೆಳ್ಳಿ ಹಾಗೂ 20,000 ನಗದು ಹಣವನ್ನು ದೋಚಿ ಪರಾರಿಯಾಗಿದ್ರು. ಈ ಬಗ್ಗೆ ದೂರು ದಾಖಲಾಗುತ್ತಿದ್ದಂತೆಯೇ ಎಚ್ಚೆತ್ತ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ದರು. ಕೆಜಿಎಫ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶಿವಾಂಶು ರಜಪೂತ್ ಅವರ ಆದೇಶದಂತೆ ಡಿವೈಎಸ್ಪಿ ವಿ ಲಕ್ಷ್ಮಯ್ಯ ಅವರ ಮಾರ್ಗದರ್ಶನದಲ್ಲಿ ಬಂಗಾರಪೇಟೆ ಇನ್ಸ್ಪೆಕ್ಟರ್ ರವಿಕುಮಾರ್ ನೇತೃತ್ವದ ವಿಶೇಷ ತಂಡ ಕಳ್ಳರ ಪತ್ತೆಗೆ ಜಾಲ ಬೀಸಿತ್ತು. ಅಪರಾಧ ಪತ್ತೆ ತಂಡದಿಂದ ಆರೋಪಿಗಳಾದ ಕನಕರಾಜ್ ಡಿ, ಎಳೆಸಂದ್ರ ಗ್ರಾಮ, ಮಾಸ್ತಿ ಹೋಬಳಿ, ಮಾಲೂರು, ಸೇವಿಯರ್ ಆಂಡರ್ಸನ್ ಪೇಟೆ, ಕೆಜಿಎಫ್ ಇವರನ್ನ ದಸ್ತಗಿರಿ ಮಾಡಿ ವಿಚಾರಣೆಗೆ ಒಳಪಡಿಸಿದಾಗ ಪ್ರಕರಣದಲ್ಲಿ ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ಕಳವು ಮಾಡಿರುವುದು ನಿಜವೆಂದು ಒಪ್ಪಿಕೊಂಡಿದ್ದು, ಕಳವು ಮಾಡಿದ್ದ ಆಭರಣಗಳನ್ನು ಕೆಜಿಎಫ್ನ ಲೋಕೇಶ್ ಎಂಬುವರಿಗೆ ಮಾರಾಟ ಮಾಡಿರುವುದಾಗಿ ಮಾಹಿತಿ ನೀಡಿದ್ದು, ಆರೋಪಿಯನ್ನ ಮಾರ್ಚ್ 31ರಂದು ದಸ್ತಗಿರಿ ಮಾಡಿ ವಿಚಾರಣೆಗೆ ಒಳಪಡಿಸಿದಾಗ ಕಳವು ಮಾಡಿರುವ ಮಾಲೆಂದು ಗೊತ್ತಿದ್ದು ತೆಗೆದುಕೊಂಡಿರುವುದಾಗಿ ತಿಳಿಸಿದ್ದು, ಸದರಿ ಆರೋಪಿಯ ಮನೆಯಲ್ಲಿ ಇಟ್ಟಿದ್ದ ಸುಮಾರು ರು. 3,70,000 ಬೆಲೆ ಬಾಳುವ ಆಭರಣಗಳನ್ನು ಅಮಾನತುಪಡಿಸಿಕೊಂಡು ಆರೋಪಿಯ ವಿರುದ್ಧ ಕಾನೂನು ಕ್ರಮ ವಹಿಸಲಾಗಿದೆ. ಇನ್ನು ಆರೋಪಿಗಳನ್ನು ಬಂಧಿಸಿ ಮಾಲು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ತಂಡವನ್ನ ಕೆಜಿಎಫ್ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ಶ್ಲಾಘಿಸಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ತರುವುದು ಬೇಡ. ನಮ್ಮ ಭಾಗದಲ್ಲಿನ ಸಹಕಾರ ಕ್ಷೇತ್ರವನ್ನ ಮತ್ತಷ್ಟು ಅಭಿವೃದ್ಧಿಯನ್ನ ಮಾಡೋಣ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿಯವರು ಆಶಯವನ್ನ ವ್ಯಕ್ತಪಡಿಸಿದರು. ಗುಡಿಬಂಡೆ ಪಟ್ಟಣದ ಗಜನಾನ್ಯ ಕಲ್ಯಾಣ ಮಂಟಪದಲ್ಲಿ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಆಯೋಜಿಸಿದ್ದ ನೂತನ ನಿರ್ದೇಶಕರಿಗೆ ಸನ್ಮಾನ ಸಮಾರಂಭ ಹಾಗೂ ಕಂಪ್ಯೂಟರ್ ಘಟಕಗಳ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಭಾಗವಹಿಸಿ ಮಾತನಾಡಿ, ಸಹಕಾರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಹೈನುಗಾರ ರೈತರ ಸಹಕಾರ ತುಂಬಾ ಮುಖ್ಯವಾಗಿರುತ್ತದೆ. ರೈತ ಅಭಿವೃದ್ಧಿಯಾಗಬೇಕಾದ್ರೆ ಹೈನುಗಾರಿಕೆಯನ್ನ ಮಾಡಿದ್ರೆ ಮಾತ್ರ ಅಭಿವೃದ್ಧಿಯಾಗಲು ಸಾಧ್ಯ. ಸರ್ಕಾರ ಹಾಗೂ ಒಕ್ಕೂಟದ ಕ್ಷೇತ್ರವು ರೈತರಿಗೆ ಅನೇಕ ರೀತಿಯಲ್ಲಿ ಸೌಲಭ್ಯಗಳನ್ನು ನೀಡುತ್ತಿದೆ. ಅದರ ಸದ್ಬಳಕೆ ಮಾಡಿಕೊಳ್ಳಿ ಎಂದು ರೈತರಿಗೆ ಹೇಳಿದರು. ಜಿಲ್ಲೆ ಅಧ್ಯಕ್ಷರಾಗಿರೋದ್ರಿಂದ ಇನ್ನಷ್ಟು ನಮ್ಮ ಹೈನುಗಾರಿಕೆ ಸಂಬಂಧಪಟ್ಟಂಗೆ ಏನೇ ಕಾರ್ಯಕ್ರಮಗಳಿರಲಿ, ಏನೇ ರೈತರಿಗೆ ಉಪಯೋಗ ಆಗುತ್ತದೆ, ಇನ್ನಷ್ಟು ನಮ್ಮ ಕ್ಷೇತ್ರಕ್ಕೆ ನಾನು ಅವ್ರ ಜೊತೆಗೂಡಿ, ನಿರ್ದೇಶಕರ ಜೊತೆಗೂಡಿ, MD ಅವ್ರ ಜೊತೆಗೂಡಿ ಇನ್ನಷ್ಟು ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡೋಣ. ಚೀಮೂಲ್ ನಿರ್ದೇಶಕ ಆದಿನಾರಾಯಣ ರೆಡ್ಡಿ ಮಾತನಾಡಿ, ಗುಡಿಬಂಡೆ ತಾಲೂಕು ಬಿಟ್ಟು ಎಲ್ಲ ತಾಲೂಕುಗಳಲ್ಲಿ ಚೀಮೂಲ್ಗೆ ಆದಾಯ ಬರುವಂತಹ ಫ್ಯಾಕ್ಟರಿಗಳು ಇವೆ. ಆದ್ದರಿಂದ ನಮ್ಮ ತಾಲೂಕಿನಲ್ಲಿ ಒಂದು ಫ್ಯಾಕ್ಟರಿ ಮಾಡಬೇಕಾಗಿರುವಂತಹ ಅನಿವಾರ್ಯವೂ ಇದೆ. ಆದ್ದರಿಂದ 30 ಎಕರೆಯಷ್ಟು ಸರ್ಕಾರಿ ಜಮೀನನ್ನ ಮಂಜೂರು ಮಾಡಿಕೊಡಬೇಕೆಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿಯವರ ಬಳಿ ಬೇಡಿಕೆಯನ್ನಿಟ್ಟರು. ಈ ವೇಳೆ ನೂತನವಾಗಿ ಚೀಮೂಲ್ಗೆ ಆಯ್ಕೆಯಾಗಿರುವಂತಹ ನಿರ್ದೇಶಕ ಆದಿನಾರಾಯಣ ರೆಡ್ಡಿ ಹಾಗೂ ಮಹಿಳಾ ನಿರ್ದೇಶಕಿ ಸುಧಾರ್ ಅವರಿಗೆ ಸನ್ಮಾನವನ್ನ ಮಾಡಿದರು. ಈ ಸಂದರ್ಭದಲ್ಲಿ ಚೀಮೂಲ್ ಒಕ್ಕೂಟದ MD ಶ್ರೀನಿವಾಸ್ ಗೌಡ, ಶಿಬಿರ ಕಚೇರಿಯ DM ನವ್ಯ, ವೈದ್ಯ ಸಂದೀಪ್, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಕೃಷ್ಣೇಗೌಡ, ಒಕ್ಕೂಟದ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ, ಚೌಡರೆಡ್ಡಿ, ಶ್ರೀರಾಮಪ್ಪ, ಉಮೇಶ್ ರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ದೇವಸ್ಥಾನದ ವಿಚಾರವಾಗಿ ರಣರಂಗವೇ ಸೃಷ್ಟಿಯಾಗಿದೆ. ವಿಜಯಪುರದ ಅಭಯಾಂಜನೇಯ ಸ್ವಾಮಿ ದೇಗುಲದ ಅಸ್ತಿತ್ವಕ್ಕಾಗಿ 2 ಗುಂಪುಗಳ ನಡುವೆ ಭೀಕರ ಘರ್ಷಣೆ ನಡೆದಿದ್ದು, ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೋಲ್ ಗೇಟ್ ಬಳಿ ಇರುವ ಅಭಯಾಂಜನೇಯ ಸ್ವಾಮಿ ದೇಗುಲ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ದೇಗುಲದ ಅಸ್ತಿತ್ವ ಮತ್ತು ಹಕ್ಕಿನ ವಿಚಾರವಾಗಿ 2 ಗುಂಪುಗಳ ನಡುವೆ ಭಿನ್ನಾಭಿಪ್ರಾಯ ತಾರಕಕ್ಕೇರಿ ಅದು ನೇರ ಘರ್ಷಣೆಗೆ ದಾರಿ ಮಾಡಿಕೊಟ್ಟಿದೆ. ದೇವಾಲಯದ ಅರ್ಚಕ ಲೋಕನಾಥಾಚಾರಿ ಒಂದು ಕಡೆಯಾದರೆ, ದೇವಾಲಯದ ನಿರ್ಮಾತು ಎನ್ನಲಾದ ಪ್ರಕಾಶ್ ಕಡೆಯವರು ಮತ್ತೊಂದು ಕಡೆ. ಈ 2 ಗುಂಪುಗಳ ನಡುವೆ ದೀರ್ಘಕಾಲದಿಂದ ಶೀತಲ ಸಮರ ನಡೆಯುತ್ತಿತ್ತು.
ಆದರೆ ಇಂದು ಅದು ಸ್ಫೋಟಗೊಂಡಿದ್ದು 2 ಗುಂಪುಗಳು ಮುಖಾಮುಖಿಯಾಗಿ ಕಾದಾಟಕ್ಕೆ ಇಳಿದಿವೆ. ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಗಮನಿಸಿದ ವಿಜಯಪುರ ಸಿಪಿಐ ಪ್ರಶಾಂತ್ ನೇತೃತ್ವದ ಪೊಲೀಸ್ ತಂಡ ತಕ್ಷಣ ಸ್ಥಳಕ್ಕೆ ಧಾವಿಸಿತು. ಎಷ್ಟೇ ತಿಳಿ ಹೇಳಿದ್ರೂ ಕೇಳದ ಜನಸಮೂಹವನ್ನ ಚದುರಿಸಲು ಪೊಲೀಸರು ಅನಿವಾರ್ಯವಾಗಿ ಲಘು ಲಾಠಿ ಪ್ರಹಾರ ನಡೆಸಬೇಕಾಯಿತು. ಲಾಠಿ ಬೀಸಿ ಗುಂಪುಗಳನ್ನು ಪೊಲೀಸರು ಚದುರಿಸಿದ್ದು ಸ್ಥಳದಲ್ಲಿದ್ದ ಬಿಗುವಿನ ವಾತಾವರಣವನ್ನ ತಿಳಿಗೊಳಿಸಿದ್ದಾರೆ. ಸದ್ಯ ದೇವಸ್ಥಾನದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದ್ದು ವಿಜಯಪುರ ಪೊಲೀಸರು ಪ್ರಕರಣದ ತನಿಖೆ ಮುಂದುವರೆಸಿದ್ದಾರೆ. ಭಕ್ತಿಯ ಕೇಂದ್ರವಾಗಬೇಕಾಗಿದ್ದ ದೇಗುಲ ಇಂದು ಗುಂಪು ಘರ್ಷಣೆಗೆ ಸಾಕ್ಷಿಯಾಗಿರುವುದು ಮಾತ್ರ ವಿಪರ್ಯಾಸ. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಜನಗಣತಿ ಆಧಾರದ ಮೇಲೆ ಸರ್ಕಾರದ ಯೋಜನೆಗಳು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಲು ಸಾಧ್ಯವಾಗುತ್ತದೆ. ಮಾಲೂರು ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ತಮ್ಮ ಮೊಬೈಲ್ ಮೂಲಕ ಸ್ವಯಂ ನೋಂದಣಿಯಾಗಿ ಮಾಹಿತಿಯನ್ನ ನೋಂದಾಯಿಸಬಹುದು. ಇಲ್ಲದೆ ಹೋದರೆ ತಮ್ಮ ಮನೆ ಬಾಗಿಲಿಗೆ ಗಣತಿದಾರರು ಬಂದ ವೇಳೆ ಗಣತಿದಾರರಿಗೆ ಸಂಪೂರ್ಣವಾದ ಮಾಹಿತಿ ಒದಗಿಸುವ ಮೂಲಕ ಜನಗಣತಿ ಕಾರ್ಯ ಯಶಸ್ವಿಗೊಳಿಸುವಂತೆ ಶಾಸಕ ಕೆ.ವೈ. ನಂಜೇಗೌಡ ಹೇಳಿದರು. ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿ ಗ್ರಾಮದಲ್ಲಿ 2027ರ ಜನಗಣತಿ ಕಾರ್ಯಕ್ಕೆ ಮೊಬೈಲ್ ಮೂಲಕ ಸ್ವಯಂ ನೋಂದಣಿಯಾಗಿ ಮಾಹಿತಿ ನೀಡುವುದರ ಮೂಲಕ ಶಾಸಕ ಕೆ.ವೈ. ನಂಜೇಗೌಡ ಚಾಲನೆ ನೀಡಿ ಮಾತನಾಡಿ, ದೇಶದಲ್ಲಿ 2011ರಲ್ಲಿ ನಡೆದಿದ್ದ ಜನಗಣತಿ ಕಾರ್ಯದ ನಂತರ ಇದುವರೆಗೂ ನಡೆದಿರಲಿಲ್ಲ. ದೇಶದಲ್ಲಿ 10 ವರ್ಷಗಳಿಗೊಮ್ಮೆ ನಡೆಯುವ ಜನಗಣತಿ ಕಾರ್ಯದಿಂದ ಸರ್ಕಾರ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ರೂಪಿಸಲು ಸಹಕಾರಿಯಾಗುತ್ತದೆ. ದೇಶಾದ್ಯಂತ ಜನಗಣತಿ ಕಾರ್ಯ ಗ್ರಾಮೀಣ ಪ್ರದೇಶ ಸೇರಿದಂತೆ ನಗರದಲ್ಲಿ ಏಪ್ರಿಲ್ 1ರಿಂದ 15ರವರೆಗೆ ಮೊಬೈಲ್ ಮೂಲಕ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಸ್ವಯಂ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ನಂತರದ 15ರಿಂದ ಮೇ 15ರವರೆಗೆ 1 ತಿಂಗಳ ಕಾಲ ಗಣತಿದಾರರು ಮನೆ ಬಾಗಿಲಿಗೆ ಬಂದು ಸಮೀಕ್ಷೆ ಮಾಡುತ್ತಾರೆ ಎಂದರು. ನಮ್ಮ ವೈಯಕ್ತಿಕವಾಗಿ ನಾವೇ ಇವತ್ತಿಂದ 15ನೇ ತಾರೀಕುವರೆಗೂ ಏಪ್ರಿಲ್ 1ರಿಂದ 15ನೇ ತಾರೀಕುವರೆಗೂ ವೆಬ್ಸೈಟ್ ಅಲ್ಲ ನಮ್ಮ ಮೊಬೈಲ್ ಮುಖಾಂತರ ನಾವೇ ನಮ್ಮ ಇದನ್ನು ನಾವು ಮಾಡ್ಕೊಬೋದು. ಇವತ್ತು ನಮ್ಮ ಮನೆಯಿಂದ ಸ್ಟಾರ್ಟ್ ಆಗಿದೆ. ಇದು ಎಲ್ಲ ನಮ್ಮ ತಾಲೂಕಲ್ಲಿ ಎಲ್ಲ ಕಡೆ ಕೂಡ ಪ್ರಾರಂಭ ಆಗ್ತಾ ಇದೆ. ಇವತ್ತಿಂದ ನಾವು ಮುಚ್ಚುಮರೆಯಿಂದ ಇಲ್ಲದೆ ಎಲ್ಲ ನಮ್ಮ ಇದೇನಿದೋ ಅದನ್ನು ತಿಳಿಸ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ಅದರಿಂದ ನೀವೆಲ್ಲರೂ ಕೂಡ ಇವತ್ತಿಂದ 15 ದಿವಸ ನೀವೇ ಇದನ್ನು 15 ದಿವಸ ವೆಬ್ಸೈಟ್ ಮುಖಾಂತರ ಈ ಜನಗಣತಿ ರಿಪೋರ್ಟ್ ಮಾಹಿತಿಯನ್ನು ಕೊಡಬೇಕು. ಇದೇ ವೇಳೆ ತಹಸೀಲ್ದಾರ್ ಎಂ.ವಿ. ರೂಪಾ ಮಾತನಾಡಿ, ದೇಶದಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಕೇಂದ್ರ ಸರ್ಕಾರ ನಡೆಸುವ ಜನಗಣತಿ ಕಾರ್ಯದಿಂದ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಸರ್ಕಾರದ ಯೋಜನೆಗಳನ್ನು ನಿರ್ಧರಿಸುತ್ತದೆ. ಅದರಂತೆ ದೇಶದಲ್ಲಿ 2011ರಲ್ಲಿ ಜನಗಣತಿ ಕಾರ್ಯ ನಡೆದಿದ್ದು, ಪ್ರಸ್ತುತ 2027ರಲ್ಲಿ ಜನಗಣತಿ ಕಾರ್ಯ ದೇಶಾದ್ಯಂತ ಏಪ್ರಿಲ್ 1ರಿಂದ ಪ್ರಾರಂಭವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಇಒ ವಿ ಕೃಷ್ಣಪ್ಪ, ಬಿಇಒ ಬಿಪಿ ಕೆಂಪಯ್ಯ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಆರ್ ಶ್ರೀನಿವಾಸ್, ಸುನೀಲ್ ನಂಜೇಗೌಡ, ಕ್ಷೇತ್ರ ಸಮನ್ವಯ ಅಧಿಕಾರಿ ವೆಂಕಟಸ್ವಾಮಿ, ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಸುರೇಶ್ ಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಬಾಡಿ ಬಿಲ್ಡ್ ವರ್ಕ್ಶಾಪ್ನಲ್ಲಿ ಅನಾಮಧೇಯ ಖಾಸಗಿ ಬಸ್ ಒಂದು ಅಕ್ರಮವಾಗಿ ಬೇರೆ ಚಾರ್ಸಿ ನಂಬರ್ ಟಾಂಪರಿಂಗ್ ಮಾಡುತ್ತಿದ್ದ ವೇಳೆ ಸಾರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಬಸ್ ಅನ್ನು ವಶಕ್ಕೆ ಪಡೆದುಕೊಂಡಿರುವ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ಖಾಸಗಿ ಬಸ್ ಹರಿದು ಸ್ಥಳದಲ್ಲಿ ಮೃತಪಟ್ಟಿರುವ ವ್ಯಕ್ತಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ರವರಾಜ್ ಜೀಪ್ ಚಾಲಕ 45 ವರ್ಷದ ಶ್ರೀನಿವಾಸ್ ಆಗಿದ್ದು, ಶ್ರೀನಿವಾಸ್ ರವರು ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡು ಮಾಜಿ ಸೈನಿಕರಾಗಿದ್ದಾರೆ. ಮೃತ ಶ್ರೀನಿವಾಸ್ ಬುಧವಾರ ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರ್ತವ್ಯಕ್ಕೆ ಹಾಜರಾಗ್ತಿದ್ದ ವೇಳೆ ಶಿಡ್ಲಘಟ್ಟ ರಸ್ತೆಯ ಚಮ್ಮನೂರು ಜುವೆಲರ್ಸ್ ಮುಂಭಾಗದ ಬಜಾಜ್ ಶೋರೂಂ ಬಳಿ ಚಾಲಕನ ಅತಿವೇಗ ಹಾಗೂ ಅಜಾಗರೂಕತೆಯಿಂದ ಬಂದ ಖಾಸಗಿ ಬಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಶ್ರೀನಿವಾಸ್ ಬಸ್ ಕೆಳಗೆ ಬಿದ್ದು ತಲೆ ಮೇಲೆ ಬಸ್ ಹರಿದ ಪರಿಣಾಮ ಸ್ಥಳದಲ್ಲೇ ಶ್ರೀನಿವಾಸ್ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ.
ಇನ್ನು ಘಟನಾ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಎಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಮುರಳೀಧರ್ ಹಾಗೂ ಚಿಂತಾಮಣಿ ನಗರ ಮತ್ತು ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಬಸ್ ಅನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಸದ್ಗುರು ಕೈವಾರದ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ವರ್ಷದ ಜನ್ಮ ಜಯಂತಿ ಅಂಗವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಎಲ್ಲ ಕಡೆ ತಾತಯ್ಯನವರ ಜೀವನ ಸಾರಾಂಶವನ್ನ ಸಾರುವ ಪ್ರವಚನ ಕಾರ್ಯಕ್ರಮಗಳನ್ನು ಇಡೀ ವರ್ಷ ಪೂರ್ತಿ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರವಚನಕಾರ ತಳಗವಾರ ಆನಂದ್ ತಿಳಿಸಿದರು. ಕೈವಾರದ ಯೋಗಿ ನಾರಾಯಣ ತಾತಯ್ಯನವರ 300ನೇ ವರ್ಷದ ಜನ್ಮ ದಿನಾಚರಣೆ ಅಂಗವಾಗಿ ಇಡೀ ವರ್ಷ ಅವರ ಜೀವನ ಸಾರಾಂಶವನ್ನ ಸಾರುವ ಪ್ರವಚನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಶಿಡ್ಲಘಟ್ಟದಲ್ಲಿ ಇದರ ಪ್ರಚಾರ ಕಾರ್ಯ ನಡೆಯಿತು. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿನ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕೈವಾರ ಮಠದ ಭಕ್ತರ ಸಭೆಯಲ್ಲಿ ಪ್ರವಚನಕಾರ ತಳಗವಾರ್ ಆನಂದ್ ಮಾತನಾಡಿ, ಸದ್ಗುರು ಕೈವಾರದ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ವರ್ಷದ ಜನ್ಮ ಜಯಂತಿಯ ಅಂಗವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಎಲ್ಲಾ ಕಡೆ ತಾತಯ್ಯನವರ ಜೀವನ ಸಾರಾಂಶವನ್ನ ಸಾರುವ ಪ್ರವಚನ ಕಾರ್ಯಕ್ರಮಗಳನ್ನು ಇಡೀ ವರ್ಷ ಪೂರ್ತಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಶಿಡ್ಲಘಟ್ಟದ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಏಪ್ರಿಲ್ 4 ಶನಿವಾರದಿಂದ 10ನೇ ತಾರೀಕು ಶುಕ್ರವಾರದವರೆಗೂ ಪ್ರತಿದಿನ ಸಂಜೆ 6:30ರಿಂದ 8 ಗಂಟೆಯವರೆಗೂ ಪ್ರವಚನಕಾರರಾದ ಮಂಗಳ ಶ್ರೀ ಹರಿ ಶರ್ಮಾ ಅವರು ಪೋತನ ಭಾಗವತ ಹಾಗೂ ಅಮರ ನಾರಾಯಣ ಶತಕದ ಪ್ರವಚನವನ್ನು ನೀಡಲಿದ್ದಾರೆ ಎಂದು ಹೇಳಿದರು. ನೀಡಿ ತತ್ವಗಳ ಮೂಲಕ ಅವರು ಜನಪದಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಜನಮಾನಸದಲ್ಲಿ ನೆಲೆಸಿರ್ತಕ್ಕಂತಹ ಅವರು ತಾತಯ್ಯನವರು. ಈಗಲೂ ಕೂಡ ಹಳ್ಳಿಗಾಡಿನಲ್ಲಿ ಅಥವಾ ಎಲ್ಲ ಕಡೆಗಳಲ್ಲಿಯೂ ಕೂಡ ತಾತಯ್ಯನವ್ರನ್ನ ತತ್ವಪದಗಳನ್ನು ಹಾಡ್ತಕ್ಕಂತಹವರು, ಭಜನೆಯನ್ನು ಮಾಡ್ತಕ್ಕಂತಹವರು, ಸಂಕೀರ್ತನೆಯನ್ನು ಮಾಡ್ತಕ್ಕಂತಹವರು, ಅವರ ಹರಿಕಥೆಗಳನ್ನು ಹೇಳ್ತಕ್ಕಂತಹವರು, ಅವರ ಕೀರ್ತನೆಗಳನ್ನು ಹಾಡ್ತಕ್ಕಂಥವರು ತುಂಬ ಜನ ಇದ್ದಾರೆ. ಅಂತಹ ಎಲ್ಲ ಆ ಭಕ್ತ ಸಮುದಾಯಕ್ಕೂ ಕೂಡ ಈ ಒಂದು ಸದ್ಗುರು ತಾತಯ್ಯನವರ ವಿಚಾರಗಳು, ಆ ತತ್ವಗಳು ಸೇರಬೇಕು ಎಂಬತಕ್ಕಂತಹದ್ದು ಪೂಜ್ಯ ಧರ್ಮಾಧಿಕಾರಿಗಳ ಒಂದು ಆಶಯ. ಸೋಮೇಶ್ವರ ಸ್ವಾಮಿ ದೇವಾಲಯದ ಸಮಿತಿ ಅಧ್ಯಕ್ಷ ಡಾಲ್ಫಿನ್ ಸ್ಕೂಲ್ ನಾಗರಾಜ್, ಉಪನ್ಯಾಸಕ ವೆಂಕಟರಮಣಪ್ಪ, ಡಾಕ್ಟರ್ ಸತ್ಯನಾರಾಯಣ ರಾವ್, ಮಠದ ಭಕ್ತರಾದ ಎಸ್.ವಿ. ನಾಗರಾಜ್ ರಾವ್, ಗೇಟ್ ಮುರಳಿ, ಬಳೆ ರಘು, ಶ್ರೀನಾಥ್, ಮಂಜುನಾಥ್, ಜಗದೀಶ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿ ಶಾಂತಕುಮಾರ್ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಮುಖಂಡರು ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವುದರ ಮೂಲಕ ಆಚರಿಸಿಕೊಂಡರು. ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಬೈಪ ಅಧ್ಯಕ್ಷ ಶಾಂತಕುಮಾರ್ ಮಾತನಾಡಿ, ಸಮಾಜದ ಒಳಿತಿಗಾಗಿ ತಾಯಿ ಮಗು ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವುದರ ಮೂಲಕ ಆಚರಿಸಿಕೊಳ್ಳಲಾಗುತ್ತಿದೆ. ಅಭಿಮಾನಿಗಳು ಮತ್ತು ಮುಖಂಡರು ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲೆಂದು ಪ್ರಾರ್ಥಿಸುತ್ತೇನೆ ಎಂದರು. ಇನ್ನು ಬಯಪ ನಿರ್ದೇಶಕ ಸಿ ಪ್ರಸನ್ನಕುಮಾರ್ ಮಾತನಾಡಿ, ಬಯಪ ಅಧ್ಯಕ್ಷ ವಿ ಶಾಂತಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹಿತೈಷಿಗಳು ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಮಾಡಲಾಗುತ್ತಿದೆ. ಶಾಂತಕುಮಾರ್ ಅವರು ಕೊಡುಗೈ ದಾನಿಯಾಗಿದ್ದಾರೆ. ಅಧಿಕಾರ ಇರಲಿ ಇಲ್ಲದೇ ಇರಲಿ ಜನಸೇವೆ ಮಾಡಿಕೊಂಡು ಬರಲಾಗುತ್ತಿದೆ. ಕೋವಿಡ್ ಸಂದರ್ಭದಲ್ಲಿ ದಿನಸಿ ಕಿಟ್, ತರಕಾರಿಯನ್ನ ರೈತರಿಂದ ಖರೀದಿ ಮಾಡಿ ಬಡವರಿಗೆ ನೀಡಿರುವುದು, ಹಸಿವಿನಿಂದ ಇರುವವರಿಗೆ ಅನ್ನದಾಸೋಹದ ಮೂಲಕ ಹಸಿವು ನೀಗಿಸಿರುವುದು, ಹೀಗೆ ಹಲವು ಸಾಮಾಜಿಕ ಸೇವೆಯನ್ನ ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ. ಇವರಿಗೆ ಮತ್ತಷ್ಟು ರಾಜಕೀಯ ಕ್ಷೇತ್ರದಲ್ಲಿ ಭವಿಷ್ಯದ ಕನಸು ನನಸಾಗಲೆಂದು ಪ್ರಾರ್ಥಿಸುತ್ತೇವೆ. ಮತ್ತಷ್ಟು ಸಮಾಜ ಸೇವೆಯನ್ನ ಮುಂದುವರೆಸಲಿ ಎಂದು ಹೇಳಿದರು. ಮಾಡಿ ಮತ್ತೆ ಇಲ್ಲದೆ ಇರೋರು ಕೊಡೋದಾಗ್ಬೋದು, ಮತ್ತು ಬಡ ಜನಕ್ಕೆ ಊಟ ಇಲ್ಲದೆ ಇರೋವಾಗ ಅದನ್ನು ಊಟ ಕೊಟ್ಟಿರೋಂಥದ್ದಾಗ್ಬೋದು, ಮತ್ತು ಯಾವುದೇ ಒಬ್ಬ ವ್ಯಕ್ತಿ ಹಾಸ್ಪಿಟ್ಲ್ ಆಗ್ಬೋದು ಅಥವಾ ಅವ್ರದ್ದು ಇನ್ನೇನೇ ಸಮಸ್ಯೆ ಆಗ್ಬೋದು, ಮತ್ತು ದೇವಸ್ಥಾನಗಳಿಗಾಗ್ಬೋದು, ಎಲ್ಲ ರೀತಿಯೂ ಅವರು ಎಲ್ಲ ಜನಕ್ಕೂ, ಸಾಮಾನ್ಯ ಜನಕ್ಕೆ ಒಂಥರ ಸಹಾಯ ಮಾಡಿಕೊಂಡು ಈ ದಿನವೂ ಬರ್ತಿದ್ದಾರೆ, ನಾಳೆನೂ ಮಾಡ್ತಿರ್ತಾರೆ. ಸೊ ಅದ್ರ ಪ್ರಯುಕ್ತ ನಾವು ಅವ್ರಿಗೆ ಒಳ್ಳೇದಾಗಲಿ, ಅವ್ರು ಇನ್ನೂ ಹೆಚ್ಚು ಕಾಲ ಬದುಕಲಿ, ಅವ್ರಿಗೆ ಇನ್ನೂ ಒಳ್ಳೆ ಅಧಿಕಾರ ಸಿಗಲಿ ಅನ್ನೋ ದೃಷ್ಟಿಯಿಂದ ನಾವು ದೇವರ ಹತ್ರ ಬೇಡಿಕೊಂಡು ಇವತ್ತು ಏನು ಆ ಪೇಷಂಟ್ಸ್ ಇದ್ರು ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ಈ ವೇಳೆ ಗ್ಯಾರಂಟಿ ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್, ನಾಗೇಗೌಡ, ಜಯರಾಮ್, ಮೋಹನ್ ಬಾಬು, ಗೋಪಾಲ್ ಗೌಡ, ಅರ್ಶಿಗೌಡ, ಬಚ್ಚೇಗೌಡ, ಮುರಳಿ, ವಿನಯ್, ಮುಖಂಡರು, ಅಭಿಮಾನಿಗಳು, ಸರ್ಕಾರಿ ಆಸ್ಪತ್ರೆ ವೈದ್ಯರು, ಸಿಬ್ಬಂದಿ ಮತ್ತು ಹಿತೈಷಿಗಳು ಇದ್ದರು.
ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶಿವಕುಮಾರ ಸ್ವಾಮಿ ಇಂದು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರು ಮಾಡಿದ ಜನಸೇವೆ ಎಂದೆಂದಿಗೂ ಅಜರಾಮರ ಎಂದು ಮುದುಗೆರೆ ರಾಜಶೇಖರ್ ತಿಳಿಸಿದರು. ಶಿವಕುಮಾರ ಸ್ವಾಮಿ ಜನ್ಮದಿನ ಪ್ರಯುಕ್ತ ಗೌರಿಬಿದನೂರು ತಾಲೂಕಿನ ಕೋಟಲದಿನ್ನೆಯಲ್ಲಿ ನಡೆದ ಶಿವಕುಮಾರ ಸ್ವಾಮಿ 119ನೇ ಜನ್ಮ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಶಿವಕುಮಾರ ಸ್ವಾಮಿ ಮಾಗಡಿ ತಾಲೂಕಿನ ವೀರಾಪುರದಲ್ಲಿ ಬಡ ಕುಟುಂಬದಲ್ಲಿ ಜನ್ಮ ತಾಳಿದ್ರು. ಮುಂದೆ ಸಿದ್ಧಗಂಗಾ ಮಠದ ಅಧ್ಯಕ್ಷರಾಗಿ ಪ್ರತಿ ವರ್ಷ ಸುಮಾರು 1500 ಮಂದಿ ವಿದ್ಯಾರ್ಥಿಗಳಿಗೆ ಉಚಿತ ಊಟ, ಶಿಕ್ಷಣ, ವಸತಿಯನ್ನ ಜಾತಿ ಭೇದವಿಲ್ಲದೆ ನೀಡಿ ದೇಶಕ್ಕೆ ಉತ್ತಮ ವಿದ್ಯಾರ್ಥಿಗಳನ್ನ ನೀಡಿದರು. ಇಂದಿಗೂ ಈ ಶಿಕ್ಷಣ ವಲಯದಲ್ಲಿ ವಿದ್ಯೆಯನ್ನು ಪಡೆದ ಅನೇಕ ಮಂದಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು. ಅವರ ಮಾರ್ಗದರ್ಶನ ನಮ್ಮೆಲ್ಲರಿಗೂ ದಾರಿದೀಪ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರುದ್ರಮ್ಮ, ರಘು, ಬಾಬು, ರಾಜಣ್ಣ, ಮಂಜು, ಲಕ್ಷ್ಮೀಪತಿ, ಚಂದ್ರಶೇಖರ, ಶ್ರೀಧರ್ ಮುಂತಾದವರು ಭಾಗವಹಿಸಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿದ್ಧಗಂಗಾ ಮಠಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ. ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಪೂಜೆ ಸಲ್ಲಿಕೆ. ಸಿದ್ಧಗಂಗಾ ಮಠದ ಅಂಗಡದಲ್ಲಿ ಹಬ್ಬದ ವಾತಾವರಣ. ಪಶುಪ್ರಿಯ ಪಶು ಕಷ್ಟ ನಿವಾರಣೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಶ್ರೀ ಯೋಗಿ ದ್ಯಾವಪ್ಪ ತಾತ ದೇವರ ಜಾತ್ರಾ ಮಹೋತ್ಸವ. ಎತ್ತುಗಳ ಪರೀಕ್ಷೆಗೆ ಬೇಕಾದ ಸ್ಥಳ ನಿಗದಿಗೆ ಕೋಡಿಹಳ್ಳಿ ಚಂದ್ರಶೇಖರ್ ಒತ್ತಾಯ. ಬದುಕಿನುದ್ದಕ್ಕೂ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ದುಡಿದಿದ್ದ ಅವಧೂತ ಹುಸೇನ್ ಶಾ ವಲಿರವರ 62ನೇ ಗಂಧಾಭಿಷೇಕ. ಹುಸೇನ ದಾಸಯ್ಯ ಸ್ವಾಮಿಗೆ ಕರ್ಪೂರದ ದೀಪದಾರತಿ. ಪೌರ್ಣಮಿ ಅಂಗವಾಗಿ ನಂದಿಗಿರಿ ಪ್ರದಕ್ಷಿಣೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಪತ್ನಿ ಪ್ರೀತಿ ಸುಧಾಕರ್, ತಂದೆ ಕೇಶವರೆಡ್ಡಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.